ಇಸ್ರಾಯೇಲ್ ಜನಾಂಗದವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಮೊದಲನೇ ಸವಾಲು ಕೆಂಪು ಸಮುದ್ರ. ಬನ್ನಿ, 6ನೇ ಪಾಠ, ಕೆಂಪು ಸಮುದ್ರದ ನಡುವೆ. ಹೋಪ್ ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆ, ಈ ದಿನದ ಪಾಠವನ್ನು ನಮಗೆ ಕಲಿಸಿಕೊಡು, ನಮ್ಮ ಜೊತೆ ಮಾತನಾಡು, ಭಾಗವಹಿಸುವಂಥ ನಮ್ಮೆಲ್ಲರನ್ನ ಆಶೀರ್ವದಿಸು. ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರ್ತಕ್ಕಂಥ ಪ್ರಿಯ ವೀಕ್ಷಕರನ್ನು ಕೂಡ ಆಶೀರ್ವದಿಸು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಕೆಂಪು ಸಮುದ್ರ ಎಲ್ಲೋ ಒಂದು ಕಡೆ ಚಿಕ್ಕ ಒಂದು ಬಾಲಕನಾಗಿರುವಂಥ ಆ ಸಮಯದಿಂದ, ಈಗ ವಿಚ್ ಇಸ್ ದ ಸ್ಟೋರಿ ದಟ್ ಯು ರಿಮೆಂಬರ್ ಆ್ಯಸ್ ಅ ಚೈಲ್ಡ್ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೆಂಪು ಸಮುದ್ರದ ನಡುವೆ ಒಣ ನೆಲದಲ್ಲಿ ಇಸ್ರಾಯೇಲರು ನಡ್ಕೊಂಡು ಬಂದರು ಅಂತ. ಯಾಕೋ ಬಹಳ ವರ್ಷಗಳಿಂದ ಈ ಒಂದು ಕೆಂಪು ಸಮುದ್ರವು ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಒಂದು ಘಟನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ಮರಣ ವಾಕ್ಯವನ್ನು ಓದಿ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ. ಬೋಧಕರಾಗಿರ್ತಕ್ಕ ಮುತ್ತು ಮ್ಯಾಥ್ಯೂ ಅವರೇ, ವಿಮೋಚನಾ ಕಾಂಡ 14ನೇ ಅಧ್ಯಾಯ 13 ಮತ್ತು 14. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಬಹಳ ಡ್ರಾಮಾ ಇನ್ವಾಲ್ವ್ ಆಗಿದೆ ಅಂತ ಡ್ರಾಮ್ಯಾಟಿಕ್ ಅನ್ನೋ ಪದನ ಉಪಯೋಗಿಸಿದ್ದಾರೆ, ಪದಪ್ರಯೋಗ ಮಾಡಿದ್ದಾರೆ ಲೇಖಕರು ಜೆರಿ ಮೊಸ್ಕಾಲ. ಲಾಟ್ ಆಫ್ ಡ್ರಾಮ್ಯಾಟಿಕ್ಸ್ ಆರ್ ಇನ್ವಾಲ್ವ್ಡ್ ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಇನ್ವಾಲ್ವ್ಡ್ ಇನ್ ಬ್ರಿಂಗಿಂಗ್ ಇಸ್ರೇಲೈಟ್ಸ್ ಫ್ರಮ್ ಈಜಿಪ್ಟ್ ಟು ಕೇನನ್. ಇಲ್ಲಿ ನಾವು ನೋಡುವುದಾದರೆ ಈ ಒಂದು ಇಬ್ರಿಯರ ಒಂದು ವೈರಿಗಳು ಅಂತ ಒಂದು ಪದ ಉಪಯೋಗಿಸಿದ್ದಾರೆ, ಮತ್ತು ಗ್ಲೋರಿಯಸ್ ಎಕ್ಸ್ಪೀರಿಯನ್ಸ್, ವೈಭವದ ಒಂದು ಅನುಭವ ಎಂಬತಕ್ಕಂಥ ಪದ ಉಪಯೋಗಿಸಿದ್ದಾರೆ. ಆದರೆ ಇದೆಲ್ಲ ಈ ಶನಿವಾರದ ಪಾಠದಲ್ಲಿ ನೋಡೋ ಗಾಡ್ ಡಿಫೀಟೆಡ್, ದೇವರು ಮಾಡಿದ್ದಾನೆ, ದೇವರ ಕ್ರಿಯೆ. ಹೇಳಿ ಪಾಸ್ಟರ್ ಪ್ರಸನ್ನ. ಖಂಡಿತವಾಗಿಯೂ ದೇವರ ಒಂದು ಕೈವಾಡ ಇಲ್ಲಿದೆ, ಬೇರೆ ಏನು ನೀಡಲಿಕ್ಕೆ ಸಾಧ್ಯವಿಲ್ಲ. ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರ್ತಕ್ಕಂಥದ್ದು ಖಂಡಿತವಾಗಿ ಇದು ವೈಭವಪೂರಿತವಾದಂಥ ಅನುಭವ. ಎಷ್ಟು ಕಸರತ್ತನ್ನು ಮಾಡಬೇಕಾಗಿತ್ತು ಅವರು. ಒಂದು ಉಪದ್ರ ಆದಮೇಲೆ ಇನ್ನೊಂದು, 9 ಉಪದ್ರವಾಯಿತು, 10 ಉಪದ್ರವಗಳಾಯಿತು. ಅದಾದಮೇಲೆ ಅವನು ಕಳಿಸ್ಲಿಕ್ಕೆ ಅಲ್ಲ ಅಂದರೆ ಕಷ್ಟ ಆಗ್ತಿತ್ತು. ಇಲ್ಲಿ ನೋಡುವಂಥರಾಗಿದ್ದೇವೆ, ಇದೆಲ್ಲವೂ ಆ ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಒಂದು ಸಾಂಕೇತಿಕವಾಗಿತ್ತು, ರಕ್ಷಣೆಯ ಸಾಂಕೇತಿಕ. ಯಾವ ರಕ್ಷಣೆಯ ಸಾಂಕೇತಿಕ ಎಂಬುದಾಗಿ ಹೇಳುವಾಗ, ಮಾನವ ದೃಷ್ಟಿಯಲ್ಲಿ ನಾವು ಇದನ್ನು ಗಮನಿಸಬೇಕಾದ್ರೆ, ಇಸ್ರೇಲರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರಲಿಕ್ಕೆ ಬಹಳ ಒಂದು ಅಸಾಧ್ಯವಾದಂಥ ಕೆಲಸ ಎಂಬುದಾಗಿ ಅಂದ್ಕೊಂಡಿದ್ರು. ಮೋಶೆಗೂ ನನಗಾಗೋದಿಲ್ಲ, ನಾನು ಫರೋಹನ ನಾನು ಎದುರು ನೋಡಲಿಕ್ಕೆ ಆಗೋದಿಲ್ಲ, ನಾನು ಹೇಗೆ ಮಾಡ್ತೇನೆ ಎಂಬುದಾಗಿ. ಆದರೆ ಇದೆಲ್ಲರ ಮಧ್ಯದಲ್ಲೂ ಸಹ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ಪಾಪದಿಂದ ಬಿಡುಗಡೆ. ಇಸ್ರೇಲರು ಐಗುಪ್ತ ದೇಶದಿಂದ ಹೊರಗಡೆ ಬರ್ತಕ್ಕಂಥದ್ದು, ಮನುಷ್ಯನು ಪಾಪದಿಂದ ಬಿಡುಗಡೆ ಆಗ್ತಕ್ಕಂಥದ್ದು, ಎರಡೂ ಸಹ ಒಂದು ಸಾಂಕೇತಿಕವಾಗಿದೆ. ಇಲ್ಲಿ ಈ ಒಂದು ಸ್ವಾರಸ್ಯಕರವಾದ ಡ್ರಾಮಾ ಯಾವುದು ಎಂಬುದಾಗಿ ಹೇಳುವಾಗ, ವಿಮೋಚನಾ ಕಾಂಡಕ್ಕಿಂತ ಸ್ವಾರಸ್ಯಕರವಾದದ್ದು ಕ್ರಿಸ್ತನ ಶಿಲುಬೆ. ಯಾಕೆಂದರೆ ಆ ಪಸ್ಕ ಹಬ್ಬದಲ್ಲಿ ಆ ರಕ್ತವನ್ನು ಬಾಗಿಲಿನ ಮೇಲೆ ಹಚ್ಚುವಾಗ ಕ್ರಿಸ್ತನ ರಕ್ತವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆ ಕ್ರಿಸ್ತನ ರಕ್ತವನ್ನು ನೀವು ಸ್ವೀಕಾರ ಮಾಡಿಕೊಂಡಾಗ ನೀವು ಶುದ್ಧರಾಗ್ತೀರಾ, ನೀವು ಸಂಪೂರ್ಣವಾಗಿ ಬಿಡುಗಡೆ ಹೊಂದ್ತೀರ ಎಂಬುದನ್ನು ಅಂಶವನ್ನು ಇದರಲ್ಲಿ ನಾವು ಕಲಿತುಕೊಳ್ಬೇಕಾಗಿದೆ. ಇದರಲ್ಲಿ ಬಹಳ ಉಸಿರು ಕಟ್ಟುವ, ನಂಬಲಾಗದ ಒಂದು ವಿಷಯವನ್ನು ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ ಓದ್ತೇವೆ. ದೇವರ ಅದ್ಭುತವಾದ ಒಂದು ನಡೆಸುವಿಕೆ, ಸ್ವಾರಸ್ಯಕರವಾಗಿ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ನಡೆಸಿದ್ದಾನೆ ಎಂಬುದಾಗಿ
ಇವತ್ತಿನ ಪಾಠದಲ್ಲಿ ನಾವು ಕಲಿಯುವಂತರಾಗಿದ್ದೇವೆ. ಮುಂದೆ ಹೋಗಿ ಕರ್ತನನ್ನು ಆರಾಧನೆ ಮಾಡಿ ಭಾನುವಾರದ ಪಾಠ, ದಯವಿಟ್ಟು ಅದನ್ನು ವಿವರಿಸಿ. ಈಗಾಗಲೇ 10ನೇ ಒಂದು ಉಪದ್ರವವನ್ನು ಅನುಭವಿಸಿದ ಮೇಲೆ ವಿಮೋಚನಕಾಂಡ 12ನೇ ಅಧ್ಯಾಯ 1-12 ನೋಡುವಂತರಾಗಿದ್ದೇವೆ. ಫರೋಹನನಿಂದ ಹಿಡಿದು ಒಬ್ಬ ಕೀಳಾದ ಸೇವಕನ ಮನೆಯ ತನಕ ಐಗುಪ್ತ ದೇಶದಲ್ಲಿ ಗೋಳಾಟ ಇತ್ತಂತೆ. ಎಲ್ಲಿ ಆ ರಕ್ತ ಹಚ್ಚಿರಲಿಲ್ಲ ಅಲ್ಲಿ ಸಂಹಾರ ದೂತನು ಹೋಗುವಾಗ ಅಲ್ಲಿರ್ತಕ್ಕಂಥ ಮೊದಲನೇ ಮಕ್ಕಳು ಎಲ್ಲರನ್ನೂ ಸಹ ಸಂಹಾರ ಮಾಡುವಾಗ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಇಡೀ ಐಗುಪ್ತ ದೇಶದಲ್ಲಿ ಗೋಳಾಟ ಆಗ್ತಾ ಇತ್ತು. ಇದರಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ಯಾರು ಸಹ ತಮ್ಮ ಅಂತಸ್ತು, ಅಧಿಕಾರ, ನಾನು ಸಮಾಜದಲ್ಲಿ ದೊಡ್ಡವನು, ನಾನು ಗಂಡು, ನಾನು ಹೆಣ್ಣು, ಯಾವ ಕುಟುಂಬವನ್ನು ಸಹ ಇಲ್ಲಿ ಬಿಟ್ಟಿಲ್ಲ. ರಾಜನಿಂದ ಹಿಡಿದು ಸೇವಕನ ತನಕ ಎಲ್ಲರೂ ಸಹ ಆ ರಕ್ತವನ್ನು ಹಚ್ಚಲೇಬೇಕಾಗಿತ್ತು. ಹಾಗಿರುವಲ್ಲಿ ಪ್ರಾಣಿಗಳಿಗೂ ಸಹ ಇದು ಅನ್ವಯವಾಗ್ತಾ ಇತ್ತು. ಇದೆಲ್ಲವನ್ನು ನೋಡಿದ ಮೇಲೆ ಫರೋಹನ್ ಹೇಳ್ತಾನೆ, ವಿಮೋಚನಕಾಂಡ 12ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸುವಾಗ, ಆ ರಾತ್ರಿಯೆಲ್ಲ ಮೋಶೆ ಆರೋನರನ್ನು ಕರೆಯಿಸಿ, ನೀವು ಇಸ್ರಾಯೇಲರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ, ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ಹೋಗಿ, ಇದುವರೆಗೂ ಕೇಳ್ತಾ ಇದ್ದೀರಿ, ನಾನು ಬಿಟ್ಟಿಲ್ಲ, ಇವಾಗ ಹೋಗ್ರಿ ಸಾಕು. ಆದರೆ ಒಂದನ್ನು ಹೇಳ್ತಾನೆ, ನೀವು ಹೋಗುವಾಗ ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು, ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾನೆ. ಇದು ಯಾರು ಹೇಳ್ತಾ ಇರೋದು? ಇದು ಫರೋಹನನು ಮೋಶೆಗೆ ಹೇಳ್ತಾ ಇದ್ದಾನೆ. ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ? ಪರಿಸ್ಥಿತಿ ಕೆಟ್ಟೋದಾಗ, ಐಗುಪ್ತ ದೇಶದ ಗೋಳಾಟವನ್ನು ನೋಡಲಾಗದೆ, ಇನ್ನು ಕೆಂಪು ಸಮುದ್ರಕ್ಕೆ ಹೋಗಿಲ್ಲ, ಇನ್ನೂ ಹೋಗಿಲ್ಲ, ಅದು ಹೋಗ್ತಾ ಇದು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ. ಮೊದಲು ಬಿಟ್ಟು ಹೋಗ್ತಾ ಇದ್ದಾರೆ. ಹೋಗ್ಲಿಕ್ಕೆ ಅಂತಂದ್ರೆ ಫರೋಹನ ಹೇಳ್ತಕ್ಕಂಥದ್ದು, ಹೋಗಿ ನೀವೇನು ಮಾಡಿ, ನಿಮ್ಮ ದೇವರನ್ನು ಆರಾಧನೆ ಮಾಡಿ, ನಿಮ್ಮ ಜನರನ್ನು ಕರೆದುಕೊಂಡು ಹೋಗಿ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿ ಎಂಬುದಾಗಿ ಆತನು ಕೇಳಿಕೊಳ್ಳುವಂತನಾಗಿದ್ದಾನೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಇಸ್ರಾಯೇಲ್ರ ಜೀವನದಿಂದ ಕಲಿತಾ ಇರ್ತಕ್ಕಂಥ ಪಾಠಗಳು ಅಮೂಲ್ಯವಾಗಿದೆ. ಸೋಮವಾರದ ಪಾಠಕ್ಕೆ ಹೋಗುವ ಮುನ್ನ ನಾವು ನಮಗೆ ವಿರುದ್ಧವಾಗಿರ್ತಕ್ಕಂಥ ಘಟನೆಗಳು ಬಂದಾಗ ಮಾತ್ರ ಪಾಪದಿಂದ ಬದಲಾವಣೆಯನ್ನು ತೆಗೆದುಕೊಳ್ತೇವೆ. ಆದರೆ ಅದು ಆಗಲಿಲ್ಲ ಅಂದರೆ ಇನ್ನೂ ಆ ಒಂದು ಪಾಪದ ಶಾಖೆಯಲ್ಲೇ ಕಾಯುವುದು ನಮಗೊಂಥರ ವಾಡಿಕೆ ಆಗಿಬಿಟ್ಟಿದೆ. ಏನಂತೀರ? ಖಂಡಿತವಾಗಿಯೂ. ಈಗ ಮನುಷ್ಯನಿಗೆ ವೈಯಕ್ತಿಕವಾಗಿ ಏನಾದರೂ ಕಷ್ಟ, ನೋವು ಬಂದಾಗ ಅದರ ಪರಿಣಾಮ ಗೊತ್ತಾಗ್ತದೆ. ಇಲ್ಲಿ ಫರೋಹನನಿಗೆ 9 ಉಪದ್ರವದಲ್ಲಿ ದೇಶದವರು ಕಷ್ಟಪಡ್ತಾ ಇದ್ರು, ಇಡೀ ದೇಶ ಕಷ್ಟಪಡ್ತಾ ಇತ್ತು. ಅವನಿಗೇನು ಕಷ್ಟ ಆಗಲಿಲ್ಲ, ಆದರೆ ಅವನ ಮಗನು ಸತ್ತಾಗ ಅದರ ನೋವು ಅವನು ತಾಳಲಿಕ್ಕೆ ಸಾಧ್ಯವಾಗಿಲ್ಲ. ಅಲ್ಲಿ ತನಕ ನಾವು ಕಾಯಬಾರ್ದು. ಅವಕಾಶಗಳಿರುವಾಗಲೇ ನಾವು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರಬೇಕು. ಓಕೆ, ಮುಂದೆ ಹೋಗೋಣ. ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ ಸ್ವಲ್ಪ ಆಳಕ್ಕೆ ಹೋಗುವಂಥ ಒಂದು ಚರ್ಚೆ ಆಗಿದೆ. ಹೇಳಿ. ಸೋಮವಾರ ಪಾಠದಲ್ಲಿ ನಾವು ಚೊಚ್ಚಲ ಮಕ್ಕಳನ್ನು ಕರ್ತನಿಗೆ ಅಭಿಷೇಕ ಮಾಡೋದು, ಸಮರ್ಪಿಸುವಂಥದ್ದು ಎಂಬ ವಿಷಯವನ್ನು ಕಲಿತೇವೆ. ಯಾಕಂತ ಹೇಳಿದ್ರೆ ಪಸ್ಕ ಹಬ್ಬ ಆಚರಿಸುವಾಗ ಯಾಕೆ ಆಚರಿಸಿದ್ರು? ಪಸ್ಕ ಹಬ್ಬದ ಹಿಂದಿನ ದಿನ ಮಹಾಸಂಹಾರ ಆಯಿತು. ಐಗುಪ್ತ ದೇಶದ ಫರೋನ ಮಕ್ಕಳಿಂದ ಹಿಡಿದು ಸೇವಕರ ಮಕ್ಕಳ ತನಕ ಎಲ್ಲ ಚೊಚ್ಚಲ ಮಕ್ಕಳು, ಪ್ರಥಮ ಪಶುಗಳು, ಪ್ರಾಣಿಗೆಲ್ಲ ಸಂಹಾರ ಆದವು. ಆ ಪ್ರಯುಕ್ತವಾಗಿ ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು ಉಳಿಸಿದಲ್ಲ, ನಿಮ್ಮ ಮಕ್ಕಳನ್ನೆಲ್ಲ ನಾನು ಚೊಚ್ಚಲ ಮಕ್ಕಳು ಉಳಿಸಿದ್ದೇನೆ. ಅಲ್ಲಿ ಸಂಹಾರ ಆದರೆ ಇಸ್ರೇಲ್ ಯಾರೂ ಸಂಹಾರ ಆಗಲಿಲ್ಲ. ಆ ಪ್ರಯುಕ್ತವಾಗಿ ನಿಮ್ಮ ಚೊಚ್ಚಲ ಮಕ್ಕಳು ನನಗೆ ಪ್ರತಿಷ್ಠೆ ಮಾಡಬೇಕು. ದೇವರ ಆಜ್ಞಾಪನೆ ಆಗಿತ್ತು. ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಪಶುಗಳು, ಚೊಚ್ಚಲು ಪಶುಗಳೆಲ್ಲ ದೇವರಿಗೆ ಸಮರ್ಪಕವಾದದ್ದು. ಆ ಪ್ರಯುಕ್ತವಾಗಿ ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು ಬಿಡುಗಡೆ ಮಾಡಿದ್ದೀನಿ, ನಿಮ್ಮ ಮಕ್ಕಳನ್ನು ಸಂರಕ್ಷಿಸಿದ್ದೀನಿ. ಇದು ಒಂದು ಒಡಂಬಡಿಕೆ. ನಮಗೂ ನಿಮಗೂ ಒಂದು ನಿಬಂಧನೆ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ಮೊದಲನೇ ಚೊಚ್ಚಲ ಮಕ್ಕಳನ್ನು ನನಗೆ ಸಮರ್ಪಿಸಬೇಕೆಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಅದನ್ನು ಭಾಳ ಸ್ಪಷ್ಟವಾಗಿ 13ನೇ ಅಧ್ಯಾಯ 16ನೇ ವಚನದಲ್ಲಿ ಓದ್ತೇವೆ. ಭಾಳ ಸ್ಪಷ್ಟವಾಗಿ, ಯೆಹೋವನು ಭುಜಬಲದಿಂದ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದ ಸಂಗತಿಯನ್ನು ನೀವು
ಜ್ಞಾಪಕದಲ್ಲಿಟ್ಟುಕೊಳ್ಳುವುದಕ್ಕೆ ಈ ಪದ್ಧತಿಯು ಕೈಗೆ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೂ ಇರುವುದು. ಫಿಲಾಕ್ಟ್ರಿಸ್ ಅಂತ ಹೇಳ್ತಿದ್ರು. ಯಹೂದ್ಯರು ಹಣೆಗೆ ಒಂದು ಪಟ್ಟಿ ಕಟ್ಕೊಳ್ತಾಯಿದ್ರು, ಕೈಯಲ್ಲಿ ಜ್ಞಾಪಕ ಪಟ್ಟಿಯನ್ನು ಕಟ್ಕೊಳ್ತಾರೆ. ಇದು ದೇವರನ್ನು ಯಾವಾಗಲೂ ಸ್ಮರಿಸಲಿಕ್ಕೋಸ್ಕರ. ಈಗ ನಾವು ಯಾರೂ ಮಾಡ್ತಾಯಿಲ್ಲ. ಆದರೆ ಇವತ್ತು ಆಜ್ಞೆಗಳು ನಮ್ಮ ಹಣೆಯಲ್ಲಿ ಅಂದರೆ ಮನಸ್ಸಲ್ಲಿರಬೇಕು. ಕೈಯಲ್ಲಿ ಅಂದರೆ ಕೃತ್ಯದಲ್ಲಿ ನಾವು ದೇವರನ್ನು ಪ್ರೀತಿ ಮಾಡೋದು ತೋರಿಸ್ಬೇಕು. ಇದು ಆತ್ಮಿಕವಾಗಿ ಸಾಂಕೇತಿಕವಾಗಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಹಾಗೆ ಇಸ್ರಾಯೇಲರಿಗೆ ಆಜ್ಞಾಪನೆ ಮಾಡಿದ ಸ್ವಾಮಿ ಇಡೀ ಲೋಕದ ಜನ ನಿಮ್ಮನ್ನು ನೋಡಿದಾಗ ತಿಳ್ಕೊಳ್ಬೇಕು. ಯಾಕೆ ನಾವು ಪ್ರತಿಷ್ಠೆ ಮಾಡಿ ಅಂತ ಹೇಳಿದ್ರೆ ನಾವು ಆ ಪಸ್ಕ ಹಬ್ಬವನ್ನು ಸ್ಮರಿಸ್ಬೋದು. ಜನಗಳಿಗೆ ಹೇಳ್ಬೋದು ಹೇಗೆ ಇಸ್ರಾಯೇಲ್ ಜನರನ್ನು ಸ್ವಾಮಿ ತನ್ನ ಭುಜಬಲದಿಂದ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬಿಡುಗಡೆ ಮಾಡಿದ ರಾತ್ರಿ ಆದಂಥ ಘಟನೆಯನ್ನು ನಾವು ವಿವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಉದ್ದೇಶವನ್ನು ಕುರಿತು ಸ್ವಾಮಿ ಇದನ್ನು ನೆನೆಸ್ಕೊಳ್ಳೋಕೆ ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ, ನೀವು ನಂಬಿದ್ರೆ ಮಾತ್ರ ಸಾಲಲ್ಲ, ಅದನ್ನು ಕೃತ್ಯದಲ್ಲಿ ತೋರಿಸ್ಬೇಕು. ಅದಕ್ಕೆ ಯಾಕೋಬ ಹೇಳ್ತಾನೆ 2ನೇ ಅಧ್ಯಾಯ 17ನೇ ವಚನದಲ್ಲಿ, ನಂಬಿಕೆಯಿಲ್ಲದ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಅಂತ, ವ್ಯರ್ಥ. ಫೈತ್ ವಿತೌಟ್ ಡೀಡ್ ಇಸ್ ಡೆಡ್ ಅಂತೆ. ನಾವು ನಂಬ್ತೇವೆ ದೇವರು ಇವ್ರನ್ನ ಹೀಗೆ ಬಿಡುಗಡೆ ಮಾಡೋದು. ನೀವು ಆ ರೀತಿ ನಿಮ್ಮನ್ನು ದೇವರು ಬಿಡುಗಡೆ ಮಾಡಿದಾನೆ ಅಂತ ಹೇಳಿದ್ರೆ ಯಾವುದರಿಂದ? ಪಶುಗಳ ರಕ್ತದಿಂದ ಅಲ್ಲ, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ. ಇವತ್ತು ನೀವು ಕ್ರಿಸ್ತನ ರಕ್ತದಿಂದ ಪರಿಹಾರ ಆಗಿದ್ದೀರಾ, ವಿಮೋಚಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ನೀವು ನಿಮ್ಮನ್ನು ಸಮರ್ಪಿಸಬೇಕು. ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಪಶುಗಳನ್ನು, ನಿಮ್ಮ ಮಕ್ಕಳನ್ನು ನಾವು ಸ್ವಾಮಿಗೆ ಸಮರ್ಪಿಸಬೇಕಾಗಿದೆ. ಬಹುಶಃ ಪಶುಗಳು ಸಮರ್ಪಣೆ ಆದಾಗ ನೀವು ಕತ್ತೆ ಇದ್ದರೆ ನಾವು ಮೊದಲನೇದನ್ನು ಸಹ ದೇವರಿಗೆ ಸಮರ್ಪಿಸಬೇಕಾಗಿದೆ. ಸಮರ್ಪಿಸಲ್ಲ ಅಂತ ಹೇಳಿದ್ರೆ ಅದನ್ನ ಕುತ್ತಿಗೆ ಮುರಿದು ಸಾಯಿಸಬೇಕಂತ ಸ್ವಾಮಿ ಹೇಳಿದಾನೆ. ಜ್ಯೇಷ್ಠ ಪುತ್ರರನ್ನು ಸಹ ನಾವು ಸ್ವಾಮಿಗೆ ಸಮರ್ಪಿಸಬೇಕಾಗಿದೆ. ನೀವು ಯು ಕ್ಯಾನ್ ರೀಪ್ಲೇಸ್ ಆ ಮಕ್ಕಳ ಬದಲು ನೀವು ಪ್ರಾಣಿಯನ್ನು ಕೊಟ್ಟು ಬಿಡುಗಡೆ ಮಾಡ್ಬೋದು. ಒಂದು ಆಲ್ಟರ್ನೇಟ್ ಪದ್ಧತಿಯನ್ನು ಸ್ವಾಮಿ ಇಟ್ಟಿದ್ದಾನೆ. ವಂಡರ್ಫುಲ್. ಈ ಕೆಂಪು ಸಮುದ್ರವನ್ನು ದಾಟುವುದು ಹೇಳಿ ಪಾಸ್ಟರ್ ಮುತ್ತು ಈ ಭಾಗದಲ್ಲಿ ನಾವು ನೋಡೋದಾದರೆ ವಿಮೋಚನಕಾಂಡ 13ನೇ ಅಧ್ಯಾಯ 17ರಿಂದ 14ನೇ ಅಧ್ಯಾಯ 12ನೇ ವಚನದಲ್ಲಿ ಅಡಕವಾಗಿರುವಂತಹ ಘಟನೆಗಳನ್ನು ನಾವು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಇಲ್ಲಿ ಮೋಶೆಯು ಐಗುಪ್ತದಿಂದ ಇಸ್ರಾಯೇಲರನ್ನು ಹೊರತಂದಾಗ ತಂಡೋಪತಂಡಗಳಾಗಿ ಆತನ ಹೊರಗಡೆ ತರುತ್ತಾನೆ. ಇದನ್ನು ಹೀಬ್ರಿ ಭಾಷೆಯಲ್ಲಿ ಸಬಾ ಇಲ್ಲವೇ ಮಕಾನೆ ಎಂಬಂತಹ ಪದ ಬಳಕೆಯನ್ನು ಮಾಡ್ತಾರೆ. ಇಲ್ಲವೇ ಏನಂತಾರೆ, ಆರ್ಮಿ ಇಲ್ಲವೇ ಸೈನ್ಯಗಳನ್ನಾಗಿ ಕಳಿಸ್ತಾರೆ. ಅಷ್ಟು ಮಾತ್ರವೇ ಅಲ್ಲದೆ ಗುಂಪುಗಳನ್ನಾಗಿ ಅದನ್ನು ಮುಂದೆ ಕಳಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಮುಂದೆ ಹೋಗುವ ಸಂದರ್ಭದಲ್ಲಿ ಮೋಶೆಯು ಯೋಸೇಫನು ಮಾಡಿದಂತಹ ಒಂದು ರಿಕ್ವೆಸ್ಟನ್ನು, ಮನವಿಯನ್ನು ಆತನು ಜ್ಞಾಪಕ ಮಾಡ್ಕೊಳ್ತಾನೆ. ಏನು ಆ ಮನವಿ ಎಂಬುದಾಗಿ ನಾವು ನೋಡುವಾಗ, ನೀವು ಇಲ್ಲಿಂದ ಹೊರಟಾಗ ಆ ಕನಾನ್ ದೇಶಕ್ಕೆ ನನ್ನ ದೇಹದ ಮೂಳೆಗಳನ್ನು ನೀವು ದಯಮಾಡಿ ಕೊಂಡುಕೊಂಡು ಹೋಗಬೇಕು ಎಂಬುದಾಗಿ ಆತನು ಹೇಳಿರ್ತಾನೆ. ಇದು ಆದಿಕಾಂಡ 50ನೇ ಅಧ್ಯಾಯ 24-25 ವಾಕ್ಯಗಳಲ್ಲಿ ನಾವು ಕಾಣ್ತೇವೆ. ಮೋಶೆ ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡೋಣ. ವಿಮೋಚನಕಾಂಡ 13ನೇ ಅಧ್ಯಾಯ ನಾನು 19ನೇ ವಚನಗಳನ್ನು ಓದ್ತಾ ಇದ್ದೇನೆ. ಇದಲ್ಲದೆ ಯೋಸೇಫನು ಇಸ್ರಾಯೇಲರಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವುದಾದ್ದರಿಂದ ನೀವು ಹೋಗುವಾಗ ನನ್ನ ಶವವನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಖಂಡಿತವಾದ ಪ್ರಮಾಣವನ್ನು ಮಾಡಿಸಿದ್ದರಿಂದ ಮೋಶೆಯು ಅವನ ಶವವನ್ನು ಸಂಗಡ ತೆಗೆದುಕೊಂಡು ಹೋದನು. ಆತನ ಮೂಳೆಗಳನ್ನೆಲ್ಲವನ್ನು ಕೂಡ ಕೊಂಡೊಯ್ಯೋದನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಶೆಕೆಮ್ ಎಂಬಂತಹ ಸ್ಥಳದಲ್ಲಿ ಅದನ್ನು ಹೂತು ಹಾಕೋದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಯೋಸೇಫನು ಕನಾನ್ ದೇಶವನ್ನು ಸೇರಬೇಕು ಎಂಬಂತಹ ಆಸೆ ಆತನಲ್ಲಿ ಇತ್ತು ಎಂಬುದಾಗಿ ನಾವು ಕಾಣಬಹುದು. ದೇವರು ಯಾವ ರೀತಿ ತನ್ನ ಮಕ್ಕಳನ್ನು ಈ ಒಂದು ಅರಣ್ಯದಲ್ಲಿ ನಡೆಸ್ದ ಎಂಬುದಾಗಿ ನಾವು ನೋಡೋದಾದರೆ, ಹಗಲು ಮೇಘಸ್ತಂಭವಾಗಿ ರಾತ್ರಿ ಅಗ್ನಿಸ್ತಂಭವಾಗಿ ಅವರನ್ನು ಏನು ಮಾಡ್ತಾನಪ್ಪ ಅಂತಂದರೆ ಮುಂದೆ ನಡೆಸ್ಕೊಂಡು ಹೋಗ್ತಾನೆ. ಇಂತಹ ಸಂದರ್ಭದಲ್ಲಿ ಫರೋಹನು ತನ್ನ ಮೊಂಡು ಹೃದಯದಿಂದ ಮತ್ತೊಮ್ಮೆ ಇಸ್ರೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದು ಆತನ ಏನು ಮಾಡ್ತಾನೆ ನಾವು ನೋಡೋದಾದರೆ, ಅವರಿಗೆ ವಿರೋಧವಾಗಿ ಯುದ್ಧಕ್ಕೆ ಬರುವಾಗ ದೇವರು ತಾನೇ ಮೋಶೆ ಮುಖಾಂತರ ಮಾತನಾಡಿ ದೇವರಿಗೆ, ತನ್ನ ಪ್ರಜೆಗಳಿಗೆ ಒಂದು ವಾಗ್ದಾನವನ್ನು ಮಾಡ್ತಾನೆ. ಇಂದು ನೀವು ನೋಡುತ್ತಿರುವಂತಹ ಐಗುಪ್ತ್ಯರನ್ನು ಮತ್ತೆಂದೂ ಕೂಡ ನೀವು ನೋಡೋದೇ ಇಲ್ಲ, ಅವರನ್ನು ನಾನು ಹಾಳು ಮಾಡ್ತೇನೆ, ನಾಶ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿ ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ. ಅದಕ್ಕಿಂತ ಮುನ್ನ ವಿಮೋಚನಕಾಂಡ 14ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಮೋಶೆಗೆ ವಿರೋಧವಾಗಿ ಜನರು ಗೊಣಗಾಡ್ತಾರೆ. ನಮಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇರಲಿಲ್ಲವೋ, ನೀನು ನಮ್ಮನ್ನು ಈ ಅರಣ್ಯದಲ್ಲಿ ಸಾಯಬೇಕು ಎಂಬುದಾಗಿ ನಮ್ಮನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದೋ ಎಂಬುದಾಗಿ ಗೊಣಗಾಡ್ತಾರೆ. ಆದರೆ ದೇವರು ಪರಾಕ್ರಮಶಾಲಿಯಂತಹ ಆತನು ತನ್ನ ಪರಾಕ್ರಮದಿಂದ ಈ ಐಗುಪ್ತನ ಅರಸನಿಂದ ತನ್ನ ಪ್ರಜೆಗಳನ್ನು ಬಿಡುಗಡೆ ಮಾಡಿ ಒಣನೆಲದಲ್ಲಿ ನಡೆಯ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಅಂತ ಒಂದು ಅದ್ಭುತ ಒಂದು ಸಮುದ್ರವನ್ನು
2 ಭಾಗ ಮಾಡಿ ಒಣ ನೆಲದಲ್ಲಿ ತನ್ನ ಮಕ್ಕಳನ್ನು ನಡೆಸಿದ್ದಾನೆ. ಇದರ ಬಗ್ಗೆ ಇನ್ನೂ ಮಾತಾಡೋಣ ಒಂದು ಸಣ್ಣ ವಿರಾಮದ ನಂತರ. ಒಂದು ಸಣ್ಣ ವಿರಾಮ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬುಧವಾರದ ಪಾಠಕ್ಕೆ ನಾವು ಬಂದಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಾವು ಕಲೀಲಿಕ್ಕಿದ್ದೇವೆ. ಪಾಸ್ಟರ್ ರಾಜದಾಸ್, ಟೇಕ್ ಇಟ್ ಅವೇ. ಈ ಬುಧವಾರದ ಪಾಠದಲ್ಲಿ ಸ್ವಾಮಿ ಮಾಡಿದಂಥ ಒಂದು ಆಜ್ಞಾಪನೆ ಏನಂತ ಹೇಳಿದ್ರೆ, ಮೋಶೆಗೆ ನೀನು ಮಾಡು, ನಿಂತ್ಕೊಳ್ಬೇಡ, ಮುಂದೆ ಹೋಗು ಅಂತ ಹೇಳ್ತಾನೆ. ಜನಗಳಿಗೆ ಆಶ್ಚರ್ಯ ಆಯಿತು, ಭಯ ಆಯಿತು. ಯಾಕೆ ಹಿಂದೆ ಫರೋಹನ ಸೈನ್ಯ ಬರ್ತಾ ಇದೆ, ಮುಂದೆ ನೋಡಿದ್ರೆ ಒಂದು ದೊಡ್ಡ ಸಮುದ್ರ ಇದೆ, ಈ ಕಡೆ ಆ ಕಡೆ ನೋಡಿದ್ರೆ ಪರ್ವತಗಳಿದೆ, ಮರಳುಗಾಡು, ಎಲ್ಲೂ ಹೋಗೋಕ್ಕಾಗತ್ತೆ, ದೇರ್ ನೋ ಚಾನ್ಸ್ ಆಫ್ ಎಸ್ಕೇಪ್. ಅವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಇರಲಿಲ್ಲ, ಅಸಾಧ್ಯವಾದದ್ದು. ಅಂಥ ಪರಿಸ್ಥಿತಿಯಲ್ಲಿ ಸ್ವಾಮಿ ಏನು ಹೇಳ್ತಾನೆ, ಆಜ್ಞಾಪನೆ ಮಾಡ್ತಾನೆ, ನಂಬಿಕೆಯಿಂದ ನೀನು ಮುಂದೆ ಹೋಗು ಅಂತೇಳಿ ಮೋಶೆಗೆ. ಈ ಆಜ್ಞಾಪನೆಯನ್ನು ಕುರಿತು ಸಂದೇಶದಲ್ಲಿ 4 ಅಂಶಗಳನ್ನು ನಾವು ಧ್ಯಾನ ಮಾಡ್ಬೋದು. ಈ ವಿಮೋಚನ ಕಂಡ 14ನೇ ಅಧ್ಯಾಯ 13ರಿಂದ 31 ತನಕ ಈ 4 ಅಂಶಗಳು ಪ್ರತಿಯೊಬ್ಬರ ಕ್ರೈಸ್ತ ಜೀವಿತ ಅಳವಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳನ್ನು ನಾವು ನಂಬಿಕೆಯನ್ನು ಎದುರಿಸ್ಬೋದು. ಮುಂದೆ ಮಾತ್ರ ಹೋಗಬೇಕಾಗಿದೆ, ಎದುರುಕೊಳ್ಬೋದು. ಮೊದಲನೇದು ಏನಂತ ಹೇಳಿದ್ರೆ 14ನೇ ಅಧ್ಯಾಯ 13ನೇ ವಚನ, ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ, ಡು ನಾಟ್ ಫಿಯರ್ ಅಂತ ಹೇಳ್ತಾನೆ. ಇವತ್ತು ಮನುಷ್ಯರನ್ನ ಕಾಡ್ತಕ್ಕಂಥದ್ದು ಯಾವುದು? ಭಯ, ಫೋಬಿಯಾ ತುಂಬಿಕೊಂಡಿದೆ. ಎಲ್ಲ ಥರದ ಫೋಬಿಯಾಗಳು ತುಂಬಿಕೊಂಡಿದೆ, ಭಯ. ಎಲ್ಲಿ ತನಕ ಸ್ವಾಮಿ ಇದ್ದಾನೆ ಎಂಬ ವಿಶ್ವಾಸ ಇರ್ತದೆ, ಆಗ ಅವ್ರಿಗೆ ಭಯ ಇರಲ್ವಂತೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ ನಂಬಿಕೆಯಲ್ಲಿ, ನಾನು ನಿಮಗೆ ಭಯದ ಆತ್ಮ ಕೊಟ್ಟಿಲ್ಲ, ಬಲದ ಆತ್ಮ ಕೊಡಿದ ಅಂತ. ಇವತ್ತು ಜನಗಳಿಗೆ, ಇಸ್ರೇಲರಿಗೆ ನಂಬಿಕೆ ಇರಲಿಲ್ಲ, ಭಯ ತುಂಬಿಕೊಂಡಿತ್ತು, ಏನಾಗ್ಬಿಡುತ್ತೆ, ಬಂದು ನಾವು ನಾಶ ಆಗಿಬಿಡ್ತೀವಿ ಅಂತೇಳಿ. 2ನೇ ಅಂಶ ಏನಂತ ಹೇಳಿದ್ರೆ, ಸ್ವಾಮಿ ಹೇಳ್ತಾನೆ 14ನೇ ಅಧ್ಯಾಯ 13ನೇ ವಚನದಲ್ಲಿ, ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ, ಸ್ಟ್ಯಾಂಡ್ ಸ್ಟಿಲ್ ಆ್ಯಂಡ್ ಸಿ ವಾಟ್ ದ ಲಾರ್ಡ್ ಡಸ್ ಫಾರ್ ಯು. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಆದರೆ ವಿಶ್ವಾಸದಲ್ಲಿ ನಾವು ನಿಂತ್ಕೊಂಡು ಮುಂದೆ ಏನಾಗುತ್ತೆ ನೋಡಿದ್ರೆ ದೇವರು ಮಾಡೋ ಕಾರ್ಯವನ್ನು ನಾವು ಕಾಣ್ಬೋದು. ಅವ್ರು ನೋಡಿದ ಹಾಗೆ ನಾವು ಸಹ ಅನ್ಬೋದು. 2ನೇದು. 3ನೇ ಅಂಶ ಏನಂತ ಹೇಳಿದ್ರೆ, ಅದೇ ಅಧ್ಯಾಯ 4ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುತ್ತೆ, ನೀವು ಇವತ್ತು ನೋಡುವ ಐಗುಪ್ತರನ್ನು ನೀನು ಮುಂದೆ ಎಂದಿಗೂ ನೋಡುವುದಿಲ್ಲ. ಅಂದರೆ ನಿಮಗೆ ಬಿಡುಗಡೆ ಬರುತ್ತೆ. ಈಗ ಕಾಣ್ತಾ ಇದ್ರಲ್ಲ ಸೈನ್ಯ ಬರುತ್ತೆ ಅಂತೇಳಿ, ಯು ವಿಲ್ ನೆವರ್ ಸಿ ದ ಪೀಪಲ್ ಎನಿಮೋರ್ ಅಂತ ಹೇಳುತ್ತೆ. ಅಂದರೆ ದೇ ವೇರ್ ಡ್ರೌಂಡ್ ಕಂಪ್ಲೀಟ್. ಆ ಕೆಂಪು ಸಮುದ್ರ ವಿಭಾಗ ಆಗಿ ನೀವು ಹೇಳಿದ್ರಲ್ಲ, ಇಸ್ರೇಲ್ರು ಹಾದು ಹೋದ್ರು ಆಶ್ಚರ್ಯಕರವಾಗಿ. ಆದರೆ ಇವರು ಹೋದಾಗೆ ನಾವು ಹೋಗ್ಬೋದು ಅಂತೇಳಿ ಅವ್ರು ಹಿಂಬಾಲಿಸಿದಂಥ ಐಗುಪ್ತ್ಯರು ಆ ಸಮುದ್ರದಲ್ಲಿ ಏನಾದರೂ ಮುಳುಗೋದ್ರು. ಅವರು ಮತ್ತೆ ನೋಡಲಿಕ್ಕೆ ಆಗಲಿಲ್ವಂತೆ. ಕೆಲವು ವರ್ಷಗಳ ಹಿಂದೆ ಒಂದು ಆರ್ಕಿಯಾಲಜಿಕಲ್ ಟೀಮ್ ಕಂಡಿಡಿದ್ರು, ರಥಗಳ ರೀತಿಯಲ್ಲಿ ಆ ಕೆಂಪು ಸಮುದ್ರದಲ್ಲಿ ಈಗಲೂ ಕೂಡ ಕೆಳಗಡೆ. ಸೊ ಇದು ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಕಥೆ ಅಲ್ಲ, ನಿಜವಾಗ್ಲೂ ನಡೆದಂಥ ಘಟನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದುವರಿಸಿ. 4ನೇ ಪ್ರಾಮುಖ್ಯದ ಅಂಶ ಅಂತ ಹೇಳಿದ್ರೆ, ವಿಮೋಚನ ಕಂಡ 14ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ದ ಲಾರ್ಡ್ ವಿಲ್ ಫೈಟ್ ಫಾರ್ ಯು. ಆ ವಿಶ್ವಾಸ ಇಸ್ರೇಲರಿಗೆ ಇರಲಿಲ್ಲ, ಈ ಸೈನ್ಯದ ವಿರುದ್ಧ ಯಾರಪ್ಪ ಹೋರಾಡ್ತಾರೆ ಅಂತೇಳಿ. ಆ ಯುದ್ಧ ಸ್ವಾಮಿ ಹೇಳ್ತಾನೆ, ನಂದಲ್ಲ, ನಿಮ್ಮದಲ್ಲ, ನಂದು ಅಂತ ಯೆಹೋಷಾಫಾಟನಿಗೆ ಹೇಳ್ತಾನೆ. ಅದೇ ರೀತಿ ಮೋಶೆಗೂ ಹೇಳ್ತಾನೆ, ಯುದ್ಧ ನಿಮ್ಮದಲ್ಲ, ನಾನು ನಿಮಗಾಗಿ ಹೋರಾಡ್ತೀನಿ, ನಂಬಿಕೆ ಮಾತ್ರ ಇರಲಿ ಅಂತೇಳಿ. ಇವತ್ತೆಲ್ಲ ಕ್ರೈಸ್ತ ಜೀವಿತದಲ್ಲಿ ಏನು ಬೇಕಂದ್ರೆ ನಂಬಿಕೆ ಬೇಕಾಗಿದೆ. ಯಾವುದೇ ಸಮಸ್ಯೆ ಬಂದ್ರೂ, ಹಿಮಾಲಯದಷ್ಟು ಪರ್ವತದಷ್ಟು ಸಮಸ್ಯೆಗಳಿದ್ದರೂ ಸಹ ವೈರಿಗಳು ನಮ್ಮ ಪರವಾಗಿ ದಂಡು ಬಂದು ಹೇಳಿದ್ರು ಕೀರ್ತನೆಗಾರ ಹೇಳ್ತಾನೆ, ನಿನ್ನ ಬಲಗಡೆ 1000 ಜನ, ಎಡಗಡೆ 10,000 ಜನ ಸತ್ತು ಬಿದ್ದರು, ನಿಮ್ಗೆ ಯಾವ ಕೇಡು ತಟ್ಟದು, ಯಾಕಂದ್ರೆ ನಾನು ನಿಮ್ಮನ್ನು ಗೆದ್ದೆ ಅಂತ ಹೇಳ್ತಾನೆ. ಇವತ್ತು ಆ ವಿಶ್ವಾಸ ನಮಗಿದ್ದರೆ, ನಂಬಿಕೆ, ನಾವು ಈ ಲೋಕದಲ್ಲಿ ಜೀವನ ಕಾಣ್ಬೋದು, ದೇವರನ್ನ ಮಹಿಮೆ ಪಡಿಸ್ಬೋದು. ಆದರೆ ನಾವು ಒಂದು ಮಾಡಬೇಕಾಗಿದೆ, ಅಂತ್ಯಕಾಲದಲ್ಲಿ ನಾವು ಏನು ಮಾಡಬೇಕಂದ್ರೆ ನಂಬಿಕೆಯಿಂದ ಮುಂದೆ ಹೋಗ್ಬೇಕು. ಹಿಂದೆ ನೋಡಬಾರ್ದು, ಆ ಕಡೆ ಈ ಕಡೆ ನೋಡಿದ್ರೆ ಭಯ ಆಗ್ಬೋದು. ಆದರೆ ದೇವರು ನಮಗೆ ಜಯ ಕೊಡ್ತಾನೆ, ನಮ್ಮ ಪರವಾಗಿ ಹೋರಾಡ್ತಾನೆ, ಆತ ನಮ್ಮ ಕೂಡ ಇದ್ದಾನೆ. ಇಸ್ರೇಲರಿಗೆ ಹೇಗೆ ಕಾರ್ಯ ಮಾಡ್ದ ಅದೇ ಕಾರ್ಯನ ನಾವು ನೋಡ್ಬೋದು, ದೇವರನ್ನು ಮಹಿಮೆ ಪಡಿಸ್ಬೋದು. ವಂಡರ್ಫುಲ್. ಈ ಒಂದು ಮುಖ್ಯವಾಗಿರ್ತಕ್ಕಂಥ ಜಯದ ಗೀತೆ, ಅಕ್ಕ ತಮ್ಮ ಹಾಡ್ತಕ್ಕಂಥ ಈ ರಾಗ ಗುರುವಾರ ಹೇಳಿ. ಮೋಶೆ ಮತ್ತು ಮೀರ್ಯಾಮಳು ಇಬ್ಬರೂ ಕೂಡ ಹಾಡುವಂತಹ ಒಂದು ಅದ್ಭುತವಾದಂತಹ ಗೀತೆ ಇದು. ದೇವರು ಅವರನ್ನು ಕೆಂಪು ಸಮುದ್ರದ ಮುಖಾಂತರ ಒಣ ನೆಲದಲ್ಲಿ ದೇವರು ನಡೆಯ ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಅವರನ್ನು ಹಿಂಬಾಲಿಸುತ್ತಿದ್ದಂತಹ ಐಗುಪ್ತರನ್ನು ಅದೇ ಸಮುದ್ರದಲ್ಲಿ ದೇವರು ಸಂಹಾರ ಮಾಡಿಬಿಡ್ತಾನೆ. ಈ ಸಂದರ್ಭದಲ್ಲಿ ಬಹಳ ಸಂತೋಷಗೊಂಡಂತಹ, ಬಹಳ ಆನಂದಗೊಂಡಂತಹ ಈ ಇಸ್ರಾಯೇಲರು, ಈ ಮೋಶೆ ಮಿರ್ಯಾಮಳು ಒಂದು ಸ್ತೋತ್ರ ಗೀತೆಯನ್ನು ದೇವರಿಗೆ ಹಾಡ್ತಾರೆ. ನಾವು ಕೀರ್ತನೆ ಪುಸ್ತಕ 136ನೇ ಅಧ್ಯಾಯ 15ನೇ ವಾಕ್ಯದಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಫರೋಹನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ಬಿಟ್ಟನೋ, ಆತನ ಕೃಪೆಯು ಶಾಶ್ವತವಾದದ್ದು.
ಈ ಘಟನೆ ನಡೆದ ಸುಮಾರು ವರ್ಷಗಳ ನಂತರವೂ ಸಹ ಕೀರ್ತನೆಗಾರನು ಆ ಒಂದು ಅದ್ಭುತ ಕಾರ್ಯವನ್ನು ಮೆಲುಕು ಹಾಕ್ತಾ ಇದ್ದಾನೆ. ದೇವರು ನಮ್ಮ ಶತ್ರುಗಳನ್ನು ಸಂಹಾರ ಮಾಡಿ ನಮ್ಮ ಪೂರ್ವಿಕರನ್ನು ಏನು ಮಾಡಿದ್ದಾನೆ, ಕಾಪಾಡಿದ್ದಾನೆ ಎಂಬುದನ್ನು ಆತನು ಇಲ್ಲಿ ನೆನಪು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಒಂದು ಸ್ತೋತ್ರಗಾನಕ್ಕೆ ನಾವು ಬರೋದಾದರೆ ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ ಈ ಒಂದು ಸ್ತೋತ್ರಗೀತೆಯನ್ನು ನಾವು ಕಾಣ್ತೇವೆ. ಈ ಸ್ತೋತ್ರಗೀತೆಯಲ್ಲಿ ನುಡಿಯುವಂತಹ ಕೆಲವು ಮಾತುಗಳನ್ನು ನಾವು ಇಂದು ಧ್ಯಾನ ಮಾಡಲಿ ಹೋಗ್ತಿದ್ದೇವೆ. 15ನೇ ಅಧ್ಯಾಯ 11ನೇ ವಚನದ ಈ ರೀತಿ ಹೇಳುತ್ತೆ, ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಸ್ವಾಮಿ, ನಾವು ಅಯೋಗ್ಯರಾಗಿದ್ವಿ, ನಾವು ದಾಸತ್ವದಲ್ಲಿದ್ವಿ, ನಾವು ಕತ್ತಲಿನಲ್ಲಿದ್ವಿ. ಅಂತಹ ನಮ್ಮನ್ನು ಬಿಡುಗಡೆಗೊಳಿಸಿ ಒಂದು ಸ್ವತಂತ್ರ ದೇಶವನ್ನು ಕೊಡಲಿಕ್ಕಾಗಿ ನಮ್ಮನ್ನು ನಡೆಸಿದಂತಹ ಆ ಒಂದು ಪರಿ ವರ್ಣಿಸಲು ಸಾಧ್ಯವಿಲ್ಲ ಸ್ವಾಮಿ, ನಿನಗೆ ಸಮಾನನು ಯಾರೂ ಇಲ್ಲ ಎಂಬುದಾಗಿ ಇಲ್ಲಿ ಮೋಶೆ ಮತ್ತು ಮಿರಿಯಾಮಳು ದೇವರನ್ನು ಹಾಡಿ ಹೊಗಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಇದು ಯಾವುದಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಪ್ರಕಟಣೆ ಪುಸ್ತಕದಲ್ಲೂ ಸಹ ಒಂದು ಸ್ತೋತ್ರಗೀತೆ ಉಂಟು. ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಕೂಡ ಪರಲೋಕವನ್ನು ಸೇರಿದ ನಂತರ ಒಂದು ಸ್ತೋತ್ರಗೀತೆಯನ್ನು ದೇವರಿಗೆ ನಾವು ಹಾಡ್ತೇವೆ. ಯಾವುದು ಆ ಸ್ತೋತ್ರಗೀತೆ ಎಂಬುದಾಗಿ ನಾವು ನೋಡೋದಾದರೆ, ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯ 2ರಿಂದ ಕೆಲವು ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ನಾನು 3ನೇ ವಚನದಿಂದ ಓದ್ತೇನೆ. ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಇಲ್ಲಿ ನಾವೆಲ್ಲರೂ ಕೂಡ ಪರಲೋಕ ರಾಜ್ಯವನ್ನು ಸೇರಿದ ನಂತರ ದೇವರಿಗೆ ಸ್ತೋತ್ರಗಾನವನ್ನು ಮಾಡ್ತೇವೆ. ಯಾವ ರೀತಿ ಐಗುಪ್ತದಿಂದ ಹೊರಬಂದಂತಹ ಮೋಶೆ, ಮಿರಿಯಾಮಳು, ಇಸ್ರಾಯೇಲರು ದೇವರಿಗೆ ಸ್ತೋತ್ರಗಾನವನ್ನು ಮಾಡಿದರೋ, ಅದೇ ರೀತಿ ನಾವೆಲ್ಲರೂ ಕೂಡ ಪರಲೋಕ ರಾಜ್ಯವನ್ನು ಸೇರಿದ ನಂತರ ಒಂದು ಗಾನವನ್ನು ಹಾಡ್ತೇವೆ. ಆ ಸ್ತೋತ್ರಗಾನವನ್ನು ನಾವೆಲ್ಲರೂ ಕೂಡ ಹಾಡಬೇಕು ಎಂಬುದೇ ನನ್ನ ಒಂದು ಆಸೆಯಾಗಿದೆ. ಖಂಡಿತವಾಗಲೂ ನಮ್ಮ ಆಸೆ ಕಾರ್ಯರೂಪಕ್ಕೆ ಬರ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.